ಇವತ್ತು ಫಸ್ಟ್ ಒಂದು 7 ಡೇಸ್ ನಾವು ನೋ ಡೆತ್ ಬಗ್ಗೆ ತಿಳ್ಕೊಳ್ಳೋಣ. ಏನು ನೋ ಡೆತ್? ಎಲ್ಲಿ ಸಾವಿಲ್ಲ. ಈ ಸೃಷ್ಟಿಯಲ್ಲಿ ಎಲ್ಲಿ ಸಾವಿಲ್ಲ. ಸೃಷ್ಟಿಯಲ್ಲಿ ಏನಪ್ಪಾ ಇದೆ ಅಂದ್ರೆ ಬೆಳವಣಿಗೆ ಇದೆ, ಬದಲಾವಣೆ ಇದೆ. ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ಪುರೋಗಮನ ಇದೆ, ತಿರೋಗಮನ ಇಲ್ಲ, ಡೌನ್ ಇಲ್ಲ. ಡೌನ್ ಇದ್ದು ಅಜ್ಞಾನದಿಂದ ಅಷ್ಟೇ. ಬಟ್ ಬೆಳವಣಿಗೆ ಇದೆ ಎಲ್ಲಿ. ಆ ಒಂದು ಮಿಸ್ಟೇಕ್ಸ್ ಕೂಡ ಬೆಳವಣಿಗೆನೆ. ಸೊ ಈ ವಿಷಯ ತಿಳ್ಕೊಂಡ್ರೆ ಯಾರು ದುಃಖದಲ್ಲಿ ಬದುಕಲ್ಲ. ನಾನು ನನಗೆ ಚಾಲೆಂಜಿಂಗ್ ಅನ್ನ ಒಂದು ಧ್ಯಾನದ ಕ್ಲಾಸ್ ಅಂದ್ರೆ ಯಾವ್ದಂದ್ರೆ ಈ ಡೆತ್ ಬಗ್ಗೆ ಬರ್ತಾರೆ. ರೀಸೆಂಟ್ ಆಗಿ ಒಬ್ಬ ಮೇಡಮ್ ಬಂದಿದ್ರು ಉಡುಪಿಯಿಂದ. ಆ ಮೇಡಮ್ ಹಸ್ಬೆಂಡ್ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರಂತೆ. ಅದಾದ್ಮೇಲೆ ಜೀತವನಂಗೆ ಹೋಗಿದ್ದೆ, ಅಲ್ಲಿ ಸುಧಾಕರ್ ಅನ್ನೋರು, ಅವರು ಕೂಡ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಹೋದ್ರಂತೆ. ಅವ್ರು ಎನ್ಲೈಟನ್ ಮಾಸ್ಟರ್ ಆಲ್ಮೋಸ್ಟ್. ಅಂದ್ರೆ ಬಟ್ ದುಃಖ ಸಡನ್ ಆಗಿ ಹೋದ್ರೆ ಸಹಜ. ಅದು ಯಾಕೆ ಬರುತ್ತೆ ದುಃಖ ಅಂತಂದ್ರೆ, ರೀಸೆಂಟ್ ಆಗಿ ಪತ್ರಿ ಸರ್ ಒಂದು ಕಾನ್ಸೆಪ್ಟ್ ಕೇಳಿದೆ, ಅದ್ಭುತವಾದ ಕಾನ್ಸೆಪ್ಟ್. ಎಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂದ್ರೆ, ನಾವೆಲ್ಲ ಎಲ್ಲಿ ಆತ್ಮ ಈ ದೇಹದಲ್ಲಿ ಬಂದ್ಮೇಲೆ ಸ್ಲೋಲಿ 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 ಎಲ್ಲಿ ಅಂಟತ್ತಂದ್ರೆ, ಫಸ್ಟ್ ಬಾಡಿ. ನಾವು ನೋಡಿ ಬಾಡಿ ದೇಹದಲ್ಲಿ ಬರ್ತೀವಿ. ಇವು 5 ಫಿಂಗರ್, ಎಲ್ಲರಿಗೂ 5 ಫಿಂಗರ್ ಇದಾವಲ್ಲ. 5 ಫಿಂಗರ್ ಅಲ್ಲಿ ಫಸ್ಟ್ ಫಿಂಗರ್ ಏನು? ಬಾಡಿ. ಇದು ಮೈಂಡ್, ಇದು ಬುದ್ಧಿ, ಇದು ಆತ್ಮ, ನೆಕ್ಸ್ಟ್ ಸರ್ವಾತ್ಮ. ನಾವು ಆತ್ಮ ಪದಾರ್ಥ, ಮೇಲಿನ ಲೋಕದಾಗಿದ್ದಾಗ ಆತ್ಮ ಪದಾರ್ಥ. ಈ ಭೂಮಿ ಬರೋಕ್ಕಿಂತ ಮುಂಚೆ ನಾವು ಆತ್ಮ. ಬಟ್ ಬಂದ್ಮೇಲೆ ಏನಾಗ್ತೀವಿ, ಈ ದೇಹದಲ್ಲಿ ಇವು 4ರಲ್ಲಿ ಈ 3ಅಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಈ 3ಅಲ್ಲಿ ಸಿಗಾಕಂತೀವಿ. ಏನು? ದೇಹ, ಮನಸ್ಸು, ಬುದ್ಧಿನಲ್ಲಿ ಸಿಗಾಕಂತೀವಿ. ಇದು ನೋಡಿ ಹತ್ರ ಇದಾವೆ ಎಲ್ಲ. ಯಾರಾದ್ರೂ ವಿಡಿಯೋ ಆನ್ ಮಾಡ್ಕೊಳ್ಳಿ, ನೀವು ನೋಡ್ಕೊಳ್ಳಿ, ನಿಮಗೂ ಕ್ಲಾರಿಟಿ ಬರುತ್ತೆ. ವಿಡಿಯೋ ಆನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವು 4 ಇದಾವೆ. ಏನು? ಅದ್ರಲ್ಲಿ ಒಂದು ಆತ್ಮ ಇದೆ, ಬುದ್ಧಿ ಇದೆ, ಮನಸ್ಸಿದೆ, ದೇಹ ಇದೆ. ವೆರಿ ವೆರಿ ಸಿಂಪಲ್. ಇಲ್ಲೇ ಇದೆ ಆಧ್ಯಾತ್ಮ ಎಲ್ಲ. ಸೊ ಈ 4ರಲ್ಲಿ ನಾವು 4 ಇದಾವೆ. 4 ಒಂದು ಆತ್ಮ. ಈ 3ಅಲ್ಲಿ ನಾವು ಸಿಗಾಕೊಂಡ್ಬಿಡ್ತೀವಿ. ಏನು? ದೇಹ, ಮನಸ್ಸು, ಬುದ್ಧಿ. ಈ 3ಅಲ್ಲಿ ಸಿಗಾಕಂತೀವಿ ನಾವು. ಸಿಗಾಕೊಂಡು ದುಃಖ ತಂದ್ಕಂತೀವಿ. ಬೈಲಿ ಲೋಕದಲ್ಲಿ ಇವು ಯಾವುದಕ್ಕೂ ಸಂಬಂಧ ಇಲ್ಲ. ಬರಕ್ಕಿಂತ ಮುಂಚೆ ನಿನಗೆ ದೇಹಕ್ಕೂ, ಅಲ್ಲಿ ಭೂಮಿ ಮೇಲೆ ಏನ್ ದೇಹ ತಗಂತಿ ಅದಕ್ಕೂ ಸಂಬಂಧ ಇಲ್ಲ. ನಾನು ಅಂತಕ್ಕಂಥ ಒಂದು ಭೂಮಿ ಬಂದ್ಮೇಲೆ ನಾನು ಅಂತಕ್ಕಂಥ ಶುರುವಾಗುತ್ತೆ. ಅದೇ ಮನಸ್ಸು. ಅದಾದ್ಮೇಲೆ ಬುದ್ಧಿ. ಏನ್ ಬುದ್ಧಿ ಹೇಳ್ಕೊಡುತ್ತೆ? ತಪ್ಪು ಸರಿ ಹೇಳ್ಕೊಡುತ್ತೆ. ಅದು ಹೇಳುತ್ತೆ ಅದು ಕೂಡ ಅಲ್ಲ ನೀನ್ ಯಾರು? ನೀನ್ ಆತ್ಮ ಪದಾರ್ಥ. ಫಸ್ಟ್ ಸಾವು ಅಂದ್ರೆ ಏನು? ಈ ದೇಹದಿಂದ ಹೊರಗೆ ಬರೋದು. ಹುಟ್ಟು ಅಂದ್ರೆ ಏನು? ಈ ದೇಹದಲ್ಲಿ ಎಂಟ್ರಿ ಆಗೋದು. ಅಷ್ಟೇ ವಿಷಯ. ಈ ವಿಷಯನ ನಾವು ಇಲ್ಲಿಗೆ ಬಂದು ಮರ್ತು ಬಿಡ್ತೀವಿ. ಏನು? ಈ ದೇಹದಲ್ಲಿ, ಮನಸ್ಸಲ್ಲಿ, ಬುದ್ಧಿನಲ್ಲಿ ಸಿಗಾಕೊಂಡು ನಾನು ಆತ್ಮ ಅಂತಕ್ಕಂಥ ಮರ್ತು ಬಿಡ್ತೀವಿ. ನಾವು ದೇಹದಲ್ಲಿ ಸಿಗಾಕೊಂಡಾಗ ಏನಾಗುತ್ತೆ? ಬಂಧಗಳು ಶುರು ಆಗುತ್ತೆ. ಈ ದೇಹಕ್ಕೆ ಈ ಕೂದಲಿದೆ, ಬಿಳಿ ಕೂದಲಾದ್ರೆ ಬೇಜಾರು, ಕಪ್ಪು ಕೂದಲಿದ್ರೇನೆ ಚಂದ. ನೀನಲ್ಲ ಅದು. ನೀನ್ ಕೂದಲಲ್ಲ ಶಿವ, ನೀನ್ ದೇಹನೇ ಅಲ್ಲ. ಈ ದೇಹಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ನೋವಾದ್ರೆ ಬೇಜಾರು. ಈ ದೇಹಕ್ಕೆ ಏನಾದ್ರೂ ಹೊಟ್ಟೆ ಹಸುವಾದ್ರೆ ಬೇಜಾರು. ಅಂದ್ರೆ ನೀನ್ ದೇಹ ಅಲ್ಲ, ನೀನ್ ಆತ್ಮ ಪದಾರ್ಥ. ನಿನ್ ಸಂಬಂಧ ಇಲ್ಲ ನೀನು ಇದಕ್ಕೆ. ಈ ವಿಷಯ ಗೊತ್ತಾದ್ರೆ ನೀನು ಏನಾಗ್ಬಿಟ್ಟಿದ್ದಿ? ಸಿಗಾಕೊಂಡ್ಬಿಟ್ಟಿದ್ದಿ. ನೋಡಿ ಇವೆಲ್ಲ ಹತ್ರ ಇದಾವೆ, ಎಲ್ಲ ಹತ್ರ ಇದಾವೆ. ಬಟ್ ಆ ಪರಮಾತ್ಮ ದೂರ ಇದ್ದಾನೆ. ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ.
ಆತ್ಮಕ್ಕೆ ಪರಮಾತ್ಮಕ್ಕೆ ಎಷ್ಟು ಗ್ಯಾಪ್ ಇದೆ. ಇದು ಇರೋದು ಚಾಲೆಂಜಿಂಗ್. ಏನು, ಇಲ್ಲಿ ಯಾವನು ಗೆಲ್ತಾನೆ ಅವನೇ ಮುಕ್ತ ಪುರುಷ. ಭೂಮಿ ಮೇಲೆ ಎಲ್ಲರೇನೋ ಈ ಈ ಈ- ಈ ಈ ಮೂರಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ: ದೇಹ, ಮನಸ್ಸು, ಬುದ್ಧಿ, ಆತ್ಮ. ಆತ್ಮ ಇದೆ, ಬಟ್ ಈ ಮೂರು ಡಾಮಿನೇಟ್ ಮಾಡ್ತಿದ್ದಾವೆ. ಈ ಡಾಮಿನೇಟ್ ಮಾಡಿದಾಗ ಏನಾಗುತ್ತೆ? ದುಃಖ. ಈ ಡಾಮಿನೇಷನ್ ಹೇಗಪ್ಪ ಹೋಗುತ್ತಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಹೋಗುತ್ತೆ. ಧ್ಯಾನ ಮಾಡಿದಾಗ ಏನಾಗ್ತೀವಿ ನಾವು? ಈ ಮೂರನ್ನ ಮರಿತೀವಿ. ದೇಹನ ಮರಿತೀವಿ, ಮನಸ್ಸನ್ನ ಮರಿತೀವಿ, ಬುದ್ಧಿನ ಮರಿತೀವಿ. ಏನಪ್ಪ ದೇಹ? ನಾನು ಈ ಚನ್ನಬಸವಲ್ಲ ಅಂತ ಮರಿತೀನಿ. ನೀವೆಲ್ಲ ನಾನಲ್ಲ. ಆ ಆಶಾ ಮೇಡಮ್ ಅಲ್ಲ, ಚಂದ್ರಿಕಾ ಮೇಡಮ್ ಅಲ್ಲ, ಗಾಯತ್ರಿ ಮೇಡಮ್ ಅಲ್ಲ, ಲಕ್ಷ್ಮಿ ಮೇಡಮ್ ಅಲ್ಲ, ನಟರಾಜ್ ಸರ್ ಅಲ್ಲ. ಮರಿತೀವಿ ನಾವು. ದೇಹನ ಮರಿತೀವಿ. ಅಶೋಕ್ ಅಲ್ಲ. ಅಂದ್ರೆ ದೇಹ ಮರ್ತೀವಿ ನಾವು. ಫಸ್ಟ್ ಬಾಡಿ ನೋಡಿ, ಇದಕ್ಕೆಲ್ಲ ಲೋ ಪ್ರಿಯಾರಿಟಿ. ಫಿಂಗರ್ ಅಲ್ಲಿ ಲೋ ಪ್ರಿಯಾರಿಟಿ ಅಂದ್ರೆ ಇದಕ್ಕೆ ತುಂಬಾ ಲೋ ಪ್ರಿಯಾರಿಟಿ ಇದು. ನೆಕ್ಸ್ಟ್ ಮನಸ್ಸು ಮರಿತೀವಿ ಧ್ಯಾನ ಕೂತಾಗ. ನಾನು ಇಂಜಿನಿಯರ್ ಈ ಜನ್ಮ, ನಾನು ಬಡವ ಹೋದ್ ಜನ್ಮ, ನಾನು ಹೋದ್ ಜನ್ಮ ರಾಜ, ಅಥವಾ ಈ ಜನ್ಮ ರಾಜ. ನಾನು ಆ ನನ್ನ ಹತ್ರ 1,000 ಎಕರೆ ಜಮೀನಿದೆ, ಜಮೀನ್ದಾರ ನಾನು. ಅಥವಾ ನನ್ನ ಹತ್ರ ಬೆಂಚ್ ಕಾರ್ ಇದೆ, ಅಥವಾ ಇನ್ನೇನೋ ಇದೆಯಪ್ಪ ನನ್ನ ಹತ್ರ. ಅದು ನಾನಲ್ಲ. ನಾನು ಧ್ಯಾನಕ್ಕೆ ಹೋದಾಗ ಇದು ಮರಿತೀವಿ, ಮನಸ್ಸು ಮರಿತೀವಿ. ನಾನೇನೋ ಸೇವೆ ಮಾಡ್ತಿದ್ದೀನಿ, ಅದನ್ನು ಕೂಡ ಮರಿತೀನಿ ಧ್ಯಾನಕ್ಕೆ ಕೂತಾಗ. ಅಂದ್ರೆ ಅಟ್ಯಾಚ್ಮೆಂಟ್ ಮನಸ್ಸು ಅಂತಕ್ಕಂಥದ್ದು ಡಾಮಿನೇಟ್ ಮಾಡ್ತಾ ಇರುತ್ತೆ. ಆ ಮನಸ್ಸನ್ನು ಮರಿತೀವಿ. ಏನು, 2ನೇ ಫಿಂಗರ್ ಮರಿತೀವಿ, ಈ ಫಿಂಗರ್ ಮರಿತೀವಿ. ಈ ಫಿಂಗರ್ ಏನಿದು ಮನಸ್ಸನ್ನು ಮರಿತೀವಿ. ನಾವು ಇವನ್ನ ಟೆಸ್ಟ್ ಮಾಡ್ಕೊಂತಾನೆ ಇರ್ಬೇಕು. ಅವಾಗ ಏನಾಗುತ್ತೆ? ದುಃಖ ಇರೋದಿಲ್ಲ. ಧ್ಯಾನ ಆಧ್ಯಾತ್ಮ ಏನಪ್ಪ ಹೇಳ್ಕೊಡುತ್ತೆ ಅಂದ್ರೆ ದುಃಖ ರಾಹಿತ್ಯ ಸ್ಥಿತಿ ಹೇಳ್ಕೊಡುತ್ತೆ, ದುಃಖದಿಂದ ದೂರ ಆಗೋದು ಹೇಳ್ಕೊಡುತ್ತೆ. ದೇಹ ಮರ್ತ್ವಿ, ಮನಸ್ಸು ಮರ್ತ್ವಿ ಧ್ಯಾನ ಕೂತಾಗ. ನೆಕ್ಸ್ಟ್ ಬುದ್ಧಿ ಮರಿತೀವಿ. ಸಮಾಜದಲ್ಲಿ, ನಿಮ್ ಸಂಸಾರದಲ್ಲಿ, ಅಥವಾ ಇನ್ನೆಲ್ಲೆಲ್ಲೋ ನೋಡ್ತೀವಿ, ಒಳ್ಳೇದ್ ನೋಡ್ತೀವಿ, ಕೆಟ್ಟದ್ ನೋಡ್ತೀವಿ, ಅದಕ್ಕೂ ಸಂಬಂಧ ಇಲ್ಲ ನಮ್ಗೆ. ಇವು ಮೂರಕ್ಕೂ ಸಂಬಂಧ ಇಲ್ಲ ಅಂದಾಗ ನೀನೇನಾಗ್ತೀನಿ? ಆತ್ಮ ಆಗ್ತೀನಿ. ಇವು ಮೂರು ಶಾಂತ ಅದು, ಧ್ಯಾನ ಕೂತ ಮೂರು ಶಾಂತ ಅದು. ದೇಹ ಶಾಂತ ಆಯ್ತು, ಮನಸ್ಸು ಶಾಂತ ಆಯ್ತು, ಬುದ್ಧಿ ಶಾಂತ ಆಯ್ತು. ಅದಕ್ಕೆ 3 ಸತಿ ಶಾಂತಿ 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 ಅಂತ ಹೇಳ್ತೀವಿ ನಾವು ಪೂಜೆ ಮಾಡಿದ್ಮೇಲೆ. ಇವು ಮೂರು ಶಾಂತ ಆದ್ಮೇಲೆ ನಾನು ಆತ್ಮ ಅಂತ ಗೊತ್ತಾಗತ್ತೆ. ಧ್ಯಾನ ಕೂತಾಗ ಇದೇ ಗೊತ್ತಾಗುತ್ತೆ. ಧ್ಯಾನ ಏನ್ ಹೇಳ್ಕೊಡುತ್ತೆ? ಬುದ್ಧ ಆ ಸುಜಾತ ಅಂತ ಮಹಿಳೆಗೆ ಮಗು ತಗೊಂಡ್ಬರ್ತಾಳೆ. ನನ್ ಮಗು ದೇಹ ಬಿಡ್ತು, ಉಳಿಸ್ಕೊಡು ಅಂತಂದಾಗ ಬುದ್ಧ ಏನ್ ಹೇಳ್ಕೊಡ್ತಾನೆ? ಧ್ಯಾನ ಹೇಳ್ಕೊಡ್ತಾನೆ. ಧ್ಯಾನ ಏನ್ ಹೇಳ್ಕೊಡುತ್ತೆ ಅಂತಂದ್ರೆ ಸಾವು ಇಲ್ಲ ಅಂತ ಹೇಳ್ಕೊಡುತ್ತೆ. ನೀನು ಅಲ್ಲ, ನೀನ್ ಅನ್ಕೊಂಡಿದ್ದೀನಿ ನಿನ್ ಮಗು ಅಂತ ಅನ್ಕೊಂಡಿದ್ದೀನಿ, ಕೈಲಿ ಹಿಡ್ಕೊಂಡು ಅವನ್ ಮಗು, ನಿನ್ ಮಗು ಅಲ್ಲ. ನಂದು ಅನ್ಕೊಂಡಿದ್ಯಾ, ಅದಲ್ಲ. ನಿನ್ನ ಮಗು ಅಲ್ಲ ಅದು. ಭೂಮಿ ಬಂದಿದೆ, ನನ್ ಕೆಲ್ಸ ಆಯ್ತು, ಆ ಮಗು ಹೋಗಿದೆ ಅಷ್ಟೇ. ನಮ್ದು ಅಷ್ಟೇನೆ. ಕೆಲ್ಸ ಮಾಡ್ತಿದೀವಿ, ಭೂಮಿ ಮೇಲಿನ ಲೋಕದಿಂದ ಬಂದಿದೀವಿ ನಾವು, ಅಲ್ಲಿಂದ ಬಂದಿದೀವಿ. ಇವಾಗ ನಾವು ರಿಲೇಟಿವ್ ಮನೆಗೆ ಹೋಗ್ತೀವಿ. ನಾವು ರಿಲೇಟಿವ್ ಮನೆಗೆ ಅಲ್ಲೇ ಇದ್ಬಿಡ್ತೀವ. ನಮ್ಮ ಮನೇಲಿ ಕೆಲಸ ಇರ್ತವೆ ನಮಗೆ, ಅಲ್ವಾ? ಸೊ ನಾ ಈ ಆನ್ಲೈನ್ ಕ್ಲಾಸಲ್ಲಿ ಇದ್ದೀನಿ, ಆನ್ಲೈನ್ ಕ್ಲಾಸಲ್ಲಿ ಇರೋಕ್ಕಾಗುತ್ತಾ? ಅಂದ್ರೆ ಇಲ್ಲಿ ಇದೀನಿ ಅಷ್ಟೇ, ಇಲ್ಲಿ ಕೆಲಸ ಇದೆ, ಇಲ್ಲಿ ಹೇಳೋದೊಂದು ಕೆಲಸ ಇದೆ ನಂದು, ಹೇಳ್ತೀನಿ, ನೆಕ್ಸ್ಟ್ ಕೆಲ್ಸಕ್ಕೆ ಹೋಗ್ತೀನಿ ನಾನು. ಅಂದ್ರೆ ನಾನೇನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ನೀನು ಆ ಟೆಂಪ್ರರಿ ಅಷ್ಟೇ. ಮೇಲಿನ ಲೋಕದಿಂದ ಬಂದಿದ್ದೀವಿ ಭೂಮಿಗೆ, ಇಲ್ಲಿ ಟೆಂಪ್ರರಿ ಜೀವಿಸ್ತಿದೀವಿ ಅಷ್ಟೇ. ನಾವ್ ಈ ವಿಷಯ ಅರ್ಥ ಮಾಡ್ಕೊಂಡ್ರೆ ದುಃಖದಿಂದ ದೂರ ಆಗ್ತೀವಿ. ಈ ವಿಷಯ ಅನುಭವಪೂರ್ವಕವಾಗಿ ಅರ್ಥ ಆಗುತ್ತೆ ಧ್ಯಾನ ಮಾಡಿದಾಗ. ನನಗೂ ಕೂಡ ನನ್ನ ತಂದೆಗೆ ಹುಷಾರ್ ತಪ್ಪಿತು, ಪ್ಯಾರಾಲಿಸಿಸ್ ಆಯ್ತು, ಅವಾಗ ದುಃಖ ಬಂತು. ಯಾಕಂದ್ರೆ ತಂದೆ ಅಂತಕ್ಕಂಥ ಅಟ್ಯಾಚ್ಮೆಂಟ್ ಬಂದ. ನಾವು ಏನ್ ಮಾಡ್ಬೇಕು? ಈ ಬಂಧನ ಮರಿಬೇಕು. ಬಂಧ ಮರ್ತ್ರ ಏನ್ ಸಿಗುತ್ತೆ? ಮುಕ್ತಿ ಸಿಗುತ್ತೆ, ಆನಂದ ಸಿಗುತ್ತೆ, ದುಃಖ ರಾಹಿತ್ಯ ಸ್ಥಿತಿ ಸಿಗುತ್ತೆ. ಎಲ್ಲ ವಿಷಯ ಅಷ್ಟೇ. ಈ ಮೂರು ಡಾಮಿನೇಟ್ ಮಾಡ್ತಾ ಇರ್ತವೆ ನಮ್ನ ಯಾವಾಗ್ಲೂ. ಆತ್ಮಕ್ಕೆ ಇವು ಅಂಟ್ಕೊಂಡ್ಬಿಟ್ಟಿರ್ತವೆ ನೋಡಿ, ಇಷ್ಟು ಹತ್ರ ಇದಾವೆ, ಎಷ್ಟು ಹತ್ರ ಇದಾವೆ ಎಲ್ಲ. ಬಟ್ ಇಲ್ಲಿ ದೂರ ಇದೆ. ಇದು ಇರೋದು ಏನಪ್ಪಾ ಅಂತಂದ್ರೆ ಪರಮಾತ್ಮ ಸ್ಥಿತಿಗೆ ಹೋಗ್ಬೇಕು ನಾವು. ಅದೇ ನಮ್ಮ ಗೋಲು, ಅದೇ ಪ್ರತಿಯೊಬ್ಬ ಧ್ಯಾನಿಯ ಗೋಲು. ಪರಮಾತ್ಮ ಸ್ಥಿತಿಗೆ ಹೋಗ್ಬೇಕು.
ಅಲ್ಲೇ ಟೈಮ್ ತಗೊಳೋದು ನೋಡಿ. ಇದು ದೊಡ್ಡ ವಿಷಯ ಅಲ್ಲ. ಇರೋದು ದೊಡ್ಡ ವಿಷಯ ಅಲ್ಲ. ಎಲ್ಲಾರು ಹುಟ್ಟುತ್ತಾರೆ, ಎಲ್ಲಾರು ಸಾಯ್ತಾರೆ. ಬಟ್ ಧ್ಯಾನ ಮಾಡಿ ಜಯಿಸಿ ಪರಮಾತ್ಮ ಆಗ್ಬೇಕು. ನೋಡಿ ಇಲ್ಲಿಂದ ಇಲ್ಲಿ ಎಷ್ಟು ಗ್ಯಾಪ್ ಇದೆ ನೋಡಿ. ಇವಿಷ್ಟೇ ಇರೋದು ನೋಡಿ, ಒಂದಕ್ಕೊಂದು ಹತ್ರ ಇದಾವೆಲ್ಲ. ಏನೇ ಆದ್ರೂ ಏನಾಗ್ತೀವಿ ನಾವು ಸಂಸಾರದಲ್ಲಿ, ಈ ಭೂಮಿಗೆ ಬಂದು ಈ ಮೂರಲ್ಲಿ ಸುತ್ತಾನೆ ಇರ್ತೀವಿ, ಒದ್ದಾಡ್ತಿರ್ತೀವಿ. ಬಟ್ ಧ್ಯಾನ ಏನಂದ್ರೆ ಈ ಮೂರಲ್ಲಿ ಮರಿತಾನೆ, ದಿನಾ ಮರಿತಾನೆ. ನಾವು 2 ಗಂಟೆ ಮರ್ತ್ವಿ, ರಾತ್ರಿ 1 ಗಂಟೆ ಮರಿತೀವಿ. ಮರ್ತು ನಾವು ಆತ್ಮ ಅಂತ ಒಂದು ಆ ಸ್ಥಿತಿನಲ್ಲಿ ಜೀವಿಸ್ತೀವಿ. ಅದಕ್ಕೆ ಧ್ಯಾನ ಬೇಕು. ಗೊತ್ತು ವಿಷಯ, ಇಲ್ಲಿಂದ ನಾವು ಹೋಗ್ತೀವಂತ ಗೊತ್ತು. ಬಯಲು ಲೋಕದಲ್ಲಿ ಎಷ್ಟೋ ಕೆಲಸಗಳಿದಾವೆ, ಇಲ್ಲಿ ಬಂದಿದೀವಿ ಅಷ್ಟೇ. ಸೊ ಇವು ಮೂರನ್ನು ಮರ್ತ್ರೆ ವಿಷಯ ಭಾರಿ ಈಸಿ. ಇವು ಮೂರನ್ನು ಮರ್ತ್ರೆ ವಿಷಯ ಭಾರಿ ಈಸಿ. ಏನಪ್ಪಾ ಅಂತಂದ್ರೆ ಆತ್ಮತತ್ವದಲ್ಲಿ ಜೀವಿಸಿ ಆ ಪರಮಾತ್ಮ ದಾರಿಗೆ ಹೋಗ್ತಾನೆ ಇರ್ತೀವಿ. ದಿನ ಧ್ಯಾನ ಮಾಡಿ ದಿನ ಜ್ಞಾನ ತಗೊಂಡು ಆ ಮುಕ್ತಿ ಹೋಗ್ತಿರ್ತೀವಿ. ಮುಕ್ತಿ ಅಂದ್ರೆ ಏನು? ಆನಂದ, ಭಗವಂತನ ಸ್ವರೂಪ ಅದು ಆನಂದ. ಎಲ್ಲರೂ ಹೇಳದಿದೆ, ದಿನ ನೀನ್ ಅರ್ಥಕ. ಯಾವೊಬ್ಬ ಜ್ಞಾನಿ ಹತ್ರ ಹೋದ್ರು ಕೂಡ, ಯಾವೊಬ್ಬ ಎನ್ಲೈಟನ್ ಮಾಸ್ಟರ್ ಹತ್ರ ಹೋದ್ರು ಏನ್ ಹೇಳ್ತಾನೆ? ನಿನ್ನ ನೀನ್ ಅರ್ಥಕ. ಧ್ಯಾನಕ್ಕೆ ಹೋಗಿಂತ ಮುಂಚೆ, ಆ ಜ್ಞಾನಿ ಹತ್ರ ಹೋಗಿಂತ ಮುಂಚೆ ದುಃಖದಲ್ಲಿ ಹೋಗಿರ್ತೀವಿ, ಅಳ್ತಾ ಹೋಗಿರ್ತೀವಿ. ಆ ಜ್ಞಾನಿ ಏನ್ ಹೇಳ್ತಾನೆ? ನಿನ್ನ ನೀನ್ ಅರ್ಥಕ ಅಂತ ಹೇಳ್ತಾನೆ. ನಿನ್ನ ನೀನ್ ಅರ್ಥಕ ಅಂದ್ರೆ ಏನು? ನೀನ್ ದೇಹ ಅನ್ಕೊಂಡಿದ್ದಿ, ನೀನ್ ಸಂಸಾರ ಅನ್ಕೊಂಡಿದ್ದಿ, ನಿನ್ ಸಂಸಾರನೇ ನೀನ್ ಅನ್ಕೊಂಡಿದ್ದಿ. ಆ ನೀನ್ ಏನ್ ಈ ಸಮಾಜದಲ್ಲಿ ಏನು ಅನುಭವಿಸ್ತಿದೀಯ ಮನ್ಸಿನ ಅಂದ್ರೆ, ನೀನ್ ಯಾವ್ದೋ ಒಂದು ಪದವಿ ಇದೆಯಾ, ನಿನ್ಗೆ ಯಾವ್ದೋ ಒಂದು ಅಧಿಕಾರ ಇದೆ, ನಿನ್ನ ಹತ್ರ ಏನೋ ಒಂದು ವಸ್ತಿದೆ, ಅದೇ ನೀನ್ ಅನ್ಕೊಂಡಿದ್ಯಾ, ಸಂಪಾದಿಸ್ಕೊಂಡಿದ್ಯಲ್ಲ ಅದೇ ನೀನ್ ಅನ್ಕೊಂಡಿದ್ಯಾ, ಅದೇ ಮನಸ್ಸು. ಅದು ಅಲ್ಲ. ಬುದ್ಧಿ ಸಮಾಜದಲ್ಲಿ ನೋಡ್ತಿದ್ಯಾ, ಕೆಟ್ಟದಿದೆ, ಒಳ್ಳೇದಿದೆ, ಹೆಚ್ಚಿದೆ, ಕಡಿಮೆ ಇದೆ, ಅದು ನೀನ್ ಅನ್ಕೊಂಡಿದ್ಯಾ. ಅದು ಅಲ್ಲ. ನಿನ್ನ ನೀನ್ ಅರ್ಥಕ ಏನು? ನೀನು ಅಂದ್ರೆ ನೀನ್ ಇವ್ ಮೂರು ನೀನಲ್ಲ. ನೋಡಿ ಮಾಸ್ಟರ್ಸ್, ಇವ್ ಮೂರು ನೀನಲ್ಲ. ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ಈ ಒಂದು ನಾವು ಧ್ಯಾನ ಮಾಡ್ತಿರ್ತೀವಿ, ಧ್ಯಾನದಲ್ಲಿ ನೋಡ್ತಿರ್ತೀವಿ, ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ. ಅವು ಯಾವ ನಾವಲ್ಲ ನಾವು. ಯಾಕೆ ಜಡ್ಜ್ಮೆಂಟ್? ಪತ್ರಿಸಾದ ಕೇಳೋರು ನೋ ಜಡ್ಜ್ಮೆಂಟ್, ನೋ ಕಮೆಂಟ್ ಅಂತ ಯಾಕೆ ಕೇಳೋರು? ಗುರು, ನಿನ್ನ ಆತ್ಮದಲ್ಲಿ ಜೀವಿಸು. ಇವು ಯಾವತ್ತು ಇದ್ರೆ ಇವು ಡೇಂಜರಸ್. ಮೂರು ಆಧ್ಯಾತ್ಮದಲ್ಲಿ ಇವು ಮೂರು ಡೇಂಜರೇ. ಇವು ಡೇಂಜರ್ ಎಲ್ಲ ತನಕ ಅಂದ್ರೆ ಜ್ಞಾನ ಇಲ್ಲ ತನಕ. ಜ್ಞಾನ ಎಲ್ಲಿ ಯಾವಾಗ ಬರುತ್ತೆ? ಆತ್ಮ ಅಂತ ತಿಳಿದಾಗ, ಆತ್ಮದಲ್ಲಿ ಜೀವಿಸಿದಾಗ ಜ್ಞಾನ ಬರುತ್ತೆ. ಅವಾಗ ಇವು ಯಾವತ್ತೂ ಡೇಂಜರ್ ಅಲ್ಲ. ಧ್ಯಾನಕ್ಕಿಂತ ಮುಂಚೆ ಇವು ಡೇಂಜರು, ಧ್ಯಾನ ಆದ್ಮೇಲೆ ಇವೇನಿಲ್ಲ. ಆತ್ಮ ಇವು ಇದ್ದು ಇಲ್ದಂಗಿರ್ತವೆ. ಇವು ಮೂರು ಇದ್ದು ಇಲ್ದಂಗಿರ್ತವೆ. ಇರ್ತೀವಿ ಅಷ್ಟೇ, ದೇಹದಲ್ಲಿ ಇರ್ತೀವಿ, ಮನ್ಸಲ್ಲಿ ಇರ್ತೀವಿ, ಬುದ್ಧಿಲಿ ಇರ್ತೀವಿ. ಬಟ್ ಇವೇನು ಡಾಮಿನೇಟ್ ಮಾಡಲ್ಲ. ಸೈಲೆಂಟ್ ಆಗಿರ್ತವೆ, ಇವು ಶಾಂತವಾಗಿರ್ತವೆ. ಇವು ಕೆಲಸ ಮಾಡಲ್ಲ. ಶಾಂತ, 0, 0, ಅಬ್ಸಲ್ಯೂಟ್ ಜೀರೋ. ಅಬ್ಸಲ್ಯೂಟ್ ಜೀರೋ ಅಂದ್ರೆ ಏನು? ದೇಹ ಶಾಂತ ಆಯ್ತು, ಕುತ್ಕಂತು ದೇಹ ರೆಸ್ಟ್, ಕುತ್ಕಂತು ದೇಹ ಮರ್ತ್ಬಿಟ್ಟು ದೇಹದಲ್ಲಿ ಇದ್ದು ದೇಹ ಮರಿಬೇಕು. ಹೇಗಪ್ಪ ಅಂದ್ರೆ, ರಾಮಕೃಷ್ಣ ಪರಮಹಂಸರು ಈ ಪಕ್ಷಿಗಳ ಆರದ್ ನೋಡಿ ಸಮಾಧಿ ಸ್ಥಿತಿಗೆ ಹೋಗ್ತಿದ್ರಂತವ್ರು. ಸಮಾಧಿ ಸ್ಥಿತಿಗೆ ಹೋಗ್ತಿದ್ರು. ಹೇಗಪ್ಪ ಹೋಗ್ತಿದ್ರು ಅಂದ್ರೆ, ದೇಹನ ಮರಿತಿದ್ರು, ಅವರು ಮನ್ಸನ್ನ ಮರಿತಿದ್ರು, ಬುದ್ಧಿನೂ ಮರಿತಿದ್ರು. ಮಗು ನೋಡಿ ಸಮಾಧಿ ಸ್ಥಿತಿಗೆ ಹೋಗ್ಬೇಕು. ಸಮಾಧಿ ಅಂದ್ರೆ ಏನು? ಆನಂದ. ಎಲ್ಲ ಸಮಾಧಾನ ಅಲ್ಲಿ, ಏನಿಲ್ಲ, ಶಾಂತ, ಖಾಲಿನೇ ಆನಂದ. ಇಲ್ಲೇ ತನಕ ಧ್ಯಾನ ಸಿದ್ಸಲ್ವೋ, ಶೂನ್ಯ ಆಗಲ್ವೋ, ಮನಸ್ಸು ಖಾಲಿ ಆಗಲ್ವೋ, ಅಲ್ಲೇ ತನಕ ಇವೇ ಕೆಲಸ ಮಾಡ್ತವೆ. ನನ್ನ ಹತ್ರ ಫಸ್ಟ್ ಯಾರೇ ಬಂದ್ರು ನಾನು ಏನ್ ನೋಡ್ತೀನಿ ಅಂದ್ರೆ, ಅವ್ನು ಶಾಂತ ಆಗಿದಾನ ನೋಡ್ತೀನಿ. ಶಾಂತ ಹೇಗಾಗಿದ್ದಾನೆ ಅಂತಂದ್ರೆ, ಅವ್ನ ಮನ್ಸು ಓಡಬಾರ್ದು. ಮುಖ ನೋಡಿದ್ರೆ ಆನಂದ ಕಾಣ್ಬೇಕು. ಇದೆ ನೋಡೋರು. ಇವನು ಶಾಂತ ಆಗಿದಾನ, ಅದೇ ಮ್ಯಾಟ್ರ್ ಅಷ್ಟೇ. ಏನ್ ಶಾಂತ ಆಗ್ಬೇಕು ಅವನು? ದೇಹ ಮರಿಬೇಕು, ಮನಸ್ಸು ಮರಿಬೇಕು, ನಾನ್ ಬ್ಯೂಟಿ ಅಂತ ಮರಿಬೇಕು, ನಾನು ಹೇಗಿದ್ರು ಓಕೆ. ಮನಸ್ಸು ನಾನು ಅನ್ನೋದು ಮರಿಬೇಕು. ಇದು 2ನೇ ಫಿಂಗರ್. 3, ನೀನ್ ತಪ್ಪು ನಾನ್ ಸರಿ ಅನ್ನೋದು ಮರಿಬೇಕು. ಇವು ಮರ್ತ್ರೆ ಡೆತ್ ಇಲ್ಲ. ನೋಡಿ, ಆತ್ಮ. ಸೊ ನಾವೆಲ್ಲ ಏನಾಗಿದೀವಿ, ಸಿಗಾಕೊಂಡಾಗ ಏನಾಗುತ್ತೆ? ಡೆತ್ ಅನ್ನೋದು ಬರುತ್ತೆ. ಮೂರಲ್ಲಿ ಸಿಗಾಕೊಂಡಾಗ ಡೆತ್ ಅನ್ನೋದು ಬರುತ್ತೆ. ನಾವು ಯಾರಿಗೂ ಅಂಟ್ಕೊಂಡ್ಬಿಟ್ಟಿರ್ತೀವಿ.
ಮಗ ಮಗ ಅಂತ ನಮ್ಮ ಕಮಲಾ ಮೇಡಮು ಧ್ಯಾನಕ್ಕಿಂತ ಬರೋಕ್ಕಿಂತ ಮುಂಚೆ ಮಗ ಅಂತ ಒಂದು ಬಂಧದಲ್ಲಿ ಅನ್ಕೊಂಡಿದ್ರು. ಧ್ಯಾನಕ್ಕೆ ಬಂದ್ಮೇಲೆ ಏನಾದ್ರು ಆ ಮಗ ಅಂತಕ್ಕಂಥದ್ದು ಬಂಧದಿಂದ ಹೊರಗೆ ಬಂದ್ರು ಅವರು. ಆ ಮಗ ಕನೆಕ್ಟ್ ಆದ್ರು ಅವರಿಗೆ ಧ್ಯಾನದಲ್ಲಿ. ಮುಗೀತು, ದುಃಖ ಹೋಯ್ತು. ಅದ್ಭುತವಾಗಿ ಧ್ಯಾನ ಹೇಳ್ಕೊಡ್ತಿದ್ದಾರೆ ಇವಾಗ. ಎಲ್ಲರೂ ಅಷ್ಟೇನೆ. ನನ್ಗೆ ಇನ್ನೇನೋ ಲಾಸ್ ಆಯ್ತು ಬಿಸ್ನೆಸ್ ಅಲ್ಲಿ, ನಂದು ಇನ್ನೇನೋ ಕಳ್ಕೊಂಡ್ಬಿಟ್ಟೆ ಬಿಸ್ನೆಸ್ ಅಲ್ಲಿ ಅಂತ ಬರ್ತಾರೆ ಧ್ಯಾನಕ್ಕೆ. ಆ ಒಂದು ಕಳ್ಕೊಂಡ್ರೆ ಒಂದು ಹೊರಗು ಮರೀತಾರೆ. ಅದು ಕೂಡ ಮನಸ್ಸು. ಅಂದ್ರೆ ಧ್ಯಾನ ಅದೇ ಹೇಳ್ಕೊಡುತ್ತೆ. ನೀನ್ ಏನು ಕಳ್ಕೊಳಲ್ಲ, ನೀನ್ ಏನು ತಂದಿಲ್ಲ, ಏನು ಕಳ್ಕೊಳಲ್ಲ. ಅದು ಅನುಭವಪೂರ್ವಕವಾಗಿ ಹೇಳ್ಕೊಡುತ್ತೆ. ನಾ ದೇಹದಲ್ಲಿ ಬಂದಿದ್ದೀನಿ ಅಷ್ಟೇ. ದೇಹದಲ್ಲಿ ನಾನು ಬಂದಿದ್ದೀನಿ, ಮೇಲಿನ ಲೋಕದಿಂದ ಬಂದಿದ್ದೀನಿ. ಏನೋ ಒಂದು ಕೆಲ್ಸಕ್ಕೋಸ್ಕರ ಬಂದಿದ್ದೀನಿ, ಅಥವಾ ಏನೋ ಒಂದು ಅನುಭವ ಪಡಿಯಕ್ ಬಂದಿದ್ದೀನಿ. ಸಂಸಾರ ಅಂತಕ್ಕಂಥ ಅನುಭವ, ಅಧಿಕಾರ ಅಂತಕ್ಕಂಥ ಅನುಭವ, ಅಥವಾ ಇನ್ನೇನೋ ಒಂದು ಅನುಭವ. ಒಳ್ಳೇದು ಕೆಟ್ಟದ್ದು ಏನಂತ ತಿಳ್ಕೊಳಕ್ ಬಂದಿದ್ದೀನಿ. ಭೂಮಿ ಮೇಲೆ ಏನಿದೆ ಅದು ಒಳ್ಳೇದ ಕೆಟ್ಟದ, ಮೇಲ ಕೀಳ, ಏನಿದೆ ನೋಡೋಣ ಅಂತ ಬಂದಿದ್ದೀನಿ. ಮೇಲಿನ ಲೋಕದಿಂದ ಬಂದಿದ್ದೀನಿ, ಅದು ನಮ್ಮ ಮನೆ, ಅದು ಮೇಲಿನ ಲೋಕ. ಈ ವಿಷಯ ಗೊತ್ತಾದ್ರೆ ಎಲ್ಲಿ ದುಃಖ ಇಲ್ಲ. ನಾನಾಟಿ ಬದುಕು ನಾಟಕಮು ಅನ್ನಮಯ್ಯ ಹೇಳರಲ್ಲ, పుట్టుటವು నిజము పోగుట నిజము, నట్ట నడిమి నీ పని నాటకము, ಗಗನಕ್ಕೂ ಮೀರಿದ ಕೈವಲ್ಯಮು. ನೋಡಿ, ನಾನಾಟಿ ಬದುಕು ನಾಟಕಂ, 4 ದಿನ ಬದುಕು ನಾಟಕ. ಹುಟ್ಟುಟವು ನಿಜಮು ಹೋಗುಟ ನಿಜಮು, ಹುಟ್ಟುತ್ತೀಯ ಕರೆಕ್ಟ್, ಅದು ಕೂಡ ಸತ್ಯನೇ. ಹೋಗ್ತೀಯ, ಅದು ಕೂಡ ಸತ್ಯನೇ. ನಟ್ಟ ನಡಿಮಿ ಅಂದ್ರೆ ನಡುವೆ ಏನಿದೆ ಅದು ನಾಟಕನೇ. ಹುಟ್ಟುತ್ತೀಯ, ಸಾಯ್ತೀಯ. ನೋಡಿ, ಈ ದೇಹ ತಗೊಂಡ್ವಿ, ಈ ಮನಸ್ಸು ಬಂತು, ದೇಹ ತಗೊಂಡ್ಮೇಲೆ ಬುದ್ಧಿ ಬಂತು, ಇವ್ 3 ಬಂದ್ವು. ಅದ್ರ ಮಧ್ಯೆ ಏನಿದೆ ಅದೆಲ್ಲ ಬಂತಲ್ವಾ, ಅದು ನಾಟಕನೇ ಅದಂತ ಹೇಳ್ತಾರ ಅವರು. ಅದು ಸತ್ಯ ಹೇಳಲ್ಲ ಅವರು, ಸತ್ಯ ಅಂತ ಹೇಳಲ್ಲ. ಅನ್ನಮಯ್ಯ ಆಂಧ್ರದ ಒಂದು ಕವಿ ಅವರು. ಈ 3 ಏನ್ ಬಂದ್ವಲ್ಲ, ಅವು ಅದ್ರ ಅನುಭವಿಸ್ತೀನಿ ನೀನು ಈ ಭೂಮಿ ಮೇಲೆ ಬಂದು. ದೇಹದಲ್ಲಿ ಬಂದು ಮನಸ್ಸು ಪ್ರಾರಂಭ ಆಯ್ತು, ಆಮೇಲೆ ಬುದ್ಧಿ ಕೂಡ ಪ್ರಾರಂಭ ಆಯ್ತು. ಈ ಪ್ರಾರಂಭ ಆಯ್ತು, ಅದೇನ್ ಅನುಭವಿಸ್ತಿಯಲ್ಲ ಅದು ನಾಟಕ. ಅದು ನಟ್ಟ ನಡಿಮಿ ನೀ ಪನಿ ನಾಟಕಮು ಅಂತ ಹೇಳ್ತಾರ ಅವರು. ಪ್ರತಿ ಎನ್ಲೈಟನ್ ಮಾಸ್ಟರ್ ನಾಟಕ ಅಂತ ಹೇಳ್ತಾನೆ. ಬಟ್ ಅಜ್ಞಾನಿ ಏನ್ ಅನ್ಕಂತಾನೆ, ಅದೇ ಸತ್ಯ ಅನ್ಕಂತಾನೆ. ಈ ಮಾಯನೇ ಸತ್ಯ ಅನ್ಕಂತಾನೆ. ಸೊ ನಾವು ಇದನ್ನು ದಾಟಬೇಕು. ಗಗನಕ್ಕೂ ಮೀರಿದಿ ಕೈವಲ್ಯಮು. ಭೂಮಿಲಿ ಇರ್ತಕ್ಕಂಥದ್ದಲ್ಲ ಕೈವಲ್ಯ, ಗಗನಕ್ಕೂ ಮೀರಿದಿ, ಆಕಾಶಕ್ಕಿಂತಲೂ ಎತ್ತರವಾದದ್ದು ಅಂತ ಹೇಳ್ತಾರ ಅವ್ರು. ಕೈವಲ್ಯ, ಕೈವಲ್ಯ ಅಂದ್ರೇನು? ಮುಕ್ತಿ, ರಿಲೀಸ್, ಆನಂದ. ನಾವೇನ್ ಮರಿತೀವಪ್ಪ ಅಂತಂದ್ರೆ ಈ 3 ಮರಿತೀವಿ. ಈ ನಾಟಕ ಅಂತಕ್ಕಂಥದ್ದು 3 ಮರಿತೀವಿ. ಪ್ರಪಂಚ ಎಲ್ಲ ಇಲ್ಲ ಸಿಗಾಕೊಂಡಿದೆ, ಹಂಗಾಗಿ ದುಃಖ. ಬುದ್ಧಿ ಅಂದ್ರಲ್ಲೂ ಸಿಗಾಕೊಂಡಿದೆ, ಸಾತ್ವಿಕತೆಗಳಿಗೂ ಸಿಗಾಕೊಂಡಿದೆ. ತಪ್ಪಿಲ್ಲ, ಒಪ್ಪಿಲ್ಲ, ಎಲ್ಲಿ ಇಲ್ಲ, ಎಲ್ಲ ಲರ್ನಿಂಗ್ಗೆ. ಸಾತ್ವಿಕತೆಯಲ್ಲಿ ಕೂಡ ಸಿಗಾಕಂತೀವಿ, ಬಂದ ಅದು ಕೂಡ ಬಂದನೆ. ನಿರ್ಗುಣ, ಗುಣಾತೀತ, ಸಹಸ್ರಾರ, ಚಕ್ರಗಳು ಮೀರ್ಬೇಕು. ಎಲ್ಲ ಒಂದು ಚಕ್ರಗಳಿಗೆ ಅತೀತವಾಗಿ ಬದುಕಬೇಕು. ಚಕ್ರಗಳೆಲ್ಲ ಬಂದ. ಇವನ್ ಅಜ್ಞಾನ ಚಕ್ರದಾದ್ರೂ ಕೂಡ ಬಂದನೆ. ಚಕ್ರ ದಾಟಬೇಕು, ಅದು ಅತೀತವಾದದ್ದು. ಚಕ್ರಾತೀತ, ಅದು ಸಹಸ್ರಾರ. ಅಂದ್ರೆ ಈ ಎಲ್ಲ ಏನಿದೆ, ಮೂಲಾಧಾರದಲ್ಲಿ ದೇಹ, ಸ್ವಾಧಿಷ್ಠಾನದಲ್ಲಿ ಸ್ವ ಅಧಿಷ್ಠ ಮನಸ್ಸು, ಮಣಿಪೂರಕದಲ್ಲಿ ಕೂಡ ಮನಸ್ಸೇ. ಅನಾಹತದಲ್ಲಿ ಸ್ವಲ್ಪ ಸೈಲೆಂಟ್ ಆಗುತ್ತೆ. ವಿಶುದ್ಧ, ಅಲ್ಲಿ ಕೂಡ ಸೈಲೆನ್ಸ್ ಇದ್ರೂ ಕೂಡ ಬಂಧನ. ಅನಾಹತದಲ್ಲಿ, ವಿಶುದ್ಧದಲ್ಲಿ ಅಲ್ಲಿ ಕೂಡ ಇನ್ನೂ ಕ್ಲಾರಿಟಿ ಇಲ್ಲ. ಅಲ್ಲಿ ಕೂಡ ಕರ್ಮಗಳು ಕ್ಲಿಯರ್ ಆಗ್ತವೆ ಇನ್ನು. ವಿಶುದ್ಧ ನೆಕ್ಸ್ಟ್ ಆಜ್ಞಾ, ಧ್ಯಾನ ಪ್ರಾರಂಭ ಆಗುತ್ತೆ. ಸಹಸ್ರಾರ, ಎಲ್ಲ ಮುಗಿದು, ಎಲ್ಲ ತಿಳ್ಕೊಂಡಿ ನಾನು ಸೇವೆ ಮಾಡ್ತೀವಿ ನಾವು. ಅಂದ್ರೆ ಸೇವೆ ಬರಬೇಕು, ಅದೇ ಪರಮಾತ್ಮ ಸ್ಥಿತಿ. ಸೇವೆಗೆ ಬಂದವನಿಗೆ ಏನು ಡೆತ್ ಇಲ್ಲ. ಅವನು ಯಾವತ್ತೂ ಕೂಡ ಈ ಆತ್ಮಸ್ಥಿತಿ ಯಾವಾಗ ತಿಳ್ಕೊಂತಾನೆ, ಧ್ಯಾನ ಸಂಪೂರ್ಣ ಆಗುತ್ತೆ, ಎಲ್ಲ ಜನ್ಮಗಳು ನೋಡ್ಕೊಂತಾನೆ, ಎಲ್ಲ ಕರ್ಮ ಸಿದ್ಧಾಂತ ತಿಳ್ಕೊಂತಾನೆ, ಅವಾಗ ಅವನಿಗೆ ಡೆತ್ ಅನ್ನೋ ಒಂದು ವಿಷಯನೇ ಇರಲ್ಲ. ಭೂಮಿ ಎಲ್ಲಿ ಡೆತ್ ಇಲ್ಲ, ಅವನು ಇರ್ತಾನೆ, ಈ 3ರಲ್ಲಿ ಇರ್ತಾನೆ, ಸುಮ್ಮನೆ ಇರ್ತಾನೆ ಅಷ್ಟೇ. ಸೈಲೆಂಟ್ ಆಗಿರ್ತಾವೆಲ್ಲ, ಇವೇನು ಡಾಮಿನೇಟ್ ಮಾಡಲ್ಲ. ನಾವು ಧ್ಯಾನ ಮಾಡಿ 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 ಇವ್ 3 ಸೈಲೆಂಟ್ ಮಾಡ್ಕೊಂಡಾಗ ಎಲ್ಲಿ ಸಾವೇ ನೋಡಲ್ಲ ನಾವು, ಎಲ್ಲಿ ಕೊನೆನಾದ್ ನೋಡಲ್ಲ. ಇದೇ ಏನಪ್ಪಾ ಹೇಳುತ್ತೆ ಆಧ್ಯಾತ್ಮ ಅಂತಂದ್ರೆ, ಇದೇ ಹೇಳೋದು. ಏನಪ್ಪಾ ಹೇಳುತ್ತೆ, ಈ 3 ಸೈಲೆಂಟ್ ಮಾಡ್ಕ, ನೀನ್ ಅರ್ಥಕ. ಏನ್ ಅರ್ಥಕಬೇಕು? ನೀನ್ ಈ 3 ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನೀನ್ ಆತ್ಮ ಪದಾರ್ಥ. ನೀನ್ ಯಾವತ್ತು ಆನಂದ, ನೀನ್ ಯಾವತ್ತು ಶಾಂತ, ನೀನ್ ಯಾವತ್ತು ಕೂಡ ನೀನ್ ಎಕ್ಸಲೆಂಟ್, ನೀನು ಅದ್ಭುತ. ನೀನು
ನಿನಗೆ ಕೆಪಾಸಿಟಿ ಅನ್ಲಿಮಿಟೆಡ್ ನಿಂದು. ಪ್ರತಿಯೊಬ್ಬರದು ಕೂಡ ಅಷ್ಟೇನೆ. ಏನು ಕಳ್ಕೊಳಲ್ಲ. ಹಂಗಂದಾಗ ಎಲ್ಲಿದೆ ಡೆತ್? ಎಲ್ಲಿದೆ ಕೊನೆ? ಅದಕ್ಕೆ ಎಲ್ಲರೂ ರಮಣ ಮಹರ್ಷಿ ಹತ್ರ ಹೋದ್ರೆ ಏನ್ ಹೇಳ್ತಾರೆ? ನೀನು ಸುಮ್ಮ ಇರು. ಏನಾಗ್ತಿತ್ತು? ಸುಮ್ಮ ಇದ್ದಾಗ ಏನಾಗ್ತಿತ್ತು? ಸುಮ್ಮನಿದ್ದಾಗ ಏನಾಗ್ತಿತ್ತು? ನಮ್ಮನ್ನ ಅರ್ತ್ಕೊಂತಿದ್ವಿ. ಬರೀ ಓಡಿ 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 ನಾವು ಆ ಮೂರಲ್ಲೇ ಬದುಕ್ತಿದೀವಿ. ಯಾವ್ದ್ರಲ್ಲಿ ಬದುಕ್ತಿದ್ವಿ? ದೇಹದಲ್ಲಿ ಬದುಕ್ತಿದ್ವಿ, ಮನಸ್ಸಲ್ಲಿ ಬದುಕ್ತಿದ್ವಿ, ಬುದ್ಧಿನಲ್ಲಿ ಬದುಕ್ತಿದೀವಿ. ಈ ಮೂರು ಶಾಂತ ಆಗ್ಬೇಕು. ಶಾಂತ ಆಗಿ ಆತ್ಮ ದರ್ಶನ ಆಗುತ್ತೆ. ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಆತ್ಮ ಸಾಕ್ಷಾತ್ಕಾರ ಆದಾಗ ಆನಂದ ಪ್ರಾರಂಭ ಆಗುತ್ತೆ. ಈ ಮೂರು ಕೆಲಸ ಮಾಡಲ್ಲ. ಈ ಮೂರಲ್ಲಿದ್ದಾಗ ದುಃಖ, ಇದರಲ್ಲಿದ್ದಾಗ ಆನಂದ, ಇದರಲ್ಲಿದ್ದಾಗ ಬ್ರಹ್ಮಾನಂದ. ಇನ್ನು ನೋಡಿ, ಇಲ್ಲಿ ಏನು ಡೌಟ್ ಇಲ್ಲ, ಹೊರಗಿಲ್ಲ. ಇಲ್ಲಿ ಭಗವಂತ ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಆದವನು ಅಹಂ ದೇಹಾಸ್ಮಿ ಅನ್ಕಂತಾನ, ಮನಸ್ಸು ಅನ್ಕಂತಾನ, ಬುದ್ಧಿ ಅನ್ಕಂತಾನ. ನೋಡಿ ಎಷ್ಟು ಅಜ್ಞಾನ ಇದೆ. ಸೃಷ್ಟಿ ತುಂಬಾ ನೀನೇ ಇದೆಯಾ? ಮತ್ತೆ ಅಹಂ ಬ್ರಹ್ಮಾಸ್ಮಿ ಅಂದಾಗ ಸೃಷ್ಟಿ ತುಂಬಾ ನೀನೇ ಇದೆ, ಎಲ್ಲರಿದ್ದಾರೆ, ಬಟ್ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈ ಧ್ಯಾನ ಇಲ್ಲ, ಆಧ್ಯಾತ್ಮ ಇಲ್ಲ, ಸರಿಯಾದ ಗುರು ಸಾಂಗತ್ಯ ಇಲ್ಲ, ಸತ್ಯ ಹೇಳ್ಕೊಡೋರಿಲ್ಲ. ಪತ್ರಿಜಿ ಅಂತಕ್ಕಂಥ ಮಹಾಪುರುಷರು ಸಿಕ್ಕಿಲ್ಲ. ವಿಷಯಗಳು ಕಷ್ಟ. ಆನಾಪಾನಸತಿ ಇಲ್ಲ. ಈ 5 ಫಿಂಗರ್ಸ್ ಅಲ್ಲೇ ಎಲ್ಲ ಗೊತ್ತಾಯ್ತು. ನೋಡಿ ಎಷ್ಟು ಅದ್ಭುತವಾಗಿದೆ ಕಾನ್ಸೆಪ್ಟ್. ಇಲ್ಲೇ ಇವು ಡಾಮಿನೇಟ್ ಮಾಡ್ತಿದ್ದಾವೆ. ಸಮಸ್ಯೆ ಇದು. ಎಲ್ಲರಿಗೂ ಡಾಮಿನೇಟ್ ಮಾಡಿ ಇವೇ ಅನ್ಕೊಂಡು ಬದುಕಿ ಕೊರಗ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ? ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ, ಸಂಸಾರದಲ್ಲಿ ಇರ್ತಾರೆ, ಹೋಗ್ತಾರೆ. ಪ್ರಾಣಿ ಕೂಡ ಮಾಡುತ್ತೆ, ಅದೇನ್ ದೊಡ್ಡ ವಿಷಯ? ಅದ್ರಲ್ಲಿ ಏನಾದ್ರು ವಿಶೇಷತೆ ಇದೆಯಾ? ಇರ್ಬೇಕು, ಇಲ್ಲ ಅಂತಲ್ಲ. ಇರಬೇಕು, ಮರಿಬೇಕು. ಇರಬೇಕು, ಮರಿಬೇಕು. ನೋಡಿ ವಿಷಯ ಇರೋದು. ಹೆಂಗ್ ಮರಿತೀವಪ್ಪ ಅಂದ್ರೆ ಆತ್ಮಸ್ಥಿತಿಯಲ್ಲಿ ಇದ್ದಾಗ. ನೋಡಿ ಮಾಸ್ಟರ್ಸ್, ಇದು ವಿಷಯ. ನೀನ್ ಆತ್ಮ, ನೀನು ಇವು ಅನುಭೋಗ್ಬೇಕಷ್ಟೇ. ಮೂರು ಏನ್ ಬೇಕು? ಅನುಭೋಗ್ಬೇಕು. ದೇಹದ ಅನುಭವ ಬೇಕು. ದೇಹದಲ್ಲಿ ಇದ್ದು ರುಚಿ ನೋಡ್ತೀವಿ, ಆಹಾರದ ರುಚಿ ನೋಡ್ತೀವಿ, ಈ ಪ್ರಕೃತಿ ಒಂದು ಆ ಸ್ಪರ್ಶ ನೋಡ್ತೀವಿ, ಗಾಳಿ ಸ್ಪರ್ಶ. ಆತ್ಮಕ್ಕೆ ಬರುತ್ತದು. ಹೇಗ್ ನಡೀತಿದೆ, ಹೇಗಿದೆ ಈ ಸೃಷ್ಟಿ, ಈ ಭೂಮಿ ಹೇಗಿದೆ, ತಣ್ಣಗಿದ್ಯಾ, ಬೆಚ್ಚಗಿದ್ಯಾ, ಅದೆಲ್ಲ ಏನಪ್ಪಾ ಆತ್ಮಕ್ಕೆ ಬರ್ತಾ ಇರುತ್ತೆ. ಅದು ಮನಸ್ಸು ಅನುಭವಿಸ್ತೀವಿ, ತಪ್ಪಲ್ಲ. ಅನುಭವಿಸ್ಬೇಕು, ಎಲ್ಲ ಅನುಭವಿಸ್ಬೇಕು, ಎಲ್ಲ ಕಲಿಬೇಕು, ಪಡಿಬೇಕು, ಓದ್ಬೇಕು, ತಿಳ್ಕೋಬೇಕು. ಬಟ್ ಅದ್ ನಾವ್ ಆಗ್ಬಾರ್ದು. ಮನಸ್ಸು ನಾವ್ ಆಗ್ಬಾರ್ದು. ಇದಾವೆ ಅಷ್ಟೇ. ಮನಸ್ಸು ನಾವ್ ಆಗ್ಬಾರ್ದು. ಬುದ್ಧಿ ಒಳ್ಳೇದು ನೋಡ್ತೀವಿ, ಕೆಟ್ಟದ್ ನೋಡ್ತೀವಿ. ನೋಡು, ವಿಟ್ನೆಸ್ ಮಾಡು ಅಷ್ಟೇ, ಜಡ್ಜ್ ಮಾಡ್ಬೇಡ. ಅವಾಗ ಏನಾಗುತ್ತೆ? ಡೆತ್ ಇರಲ್ಲ ನಿನಗೆ, ಅಟ್ಯಾಚ್ಮೆಂಟ್ ಇರಲ್ಲ, ಎಲ್ಲಿ ಅಟ್ಯಾಚ್ಮೆಂಟ್ ಇರಲ್ಲ. ಅಟ್ಯಾಚ್ಮೆಂಟ್ ಎಲ್ಲ ತನಕ ಇರಲ್ವೋ ದುಃಖ ಇರೋದಿಲ್ಲ, ಡೆತ್ ಅನ್ನೋದು ಇರೋದಿಲ್ಲ. ಡೆತ್ ಅಂದ್ರೆ ಏನ್ ಅನ್ಕೊಂತೀವಿ ನಾವು? ಮುಗೀತು ಅನ್ಕೊಂತೀವಿ. ಮುಗಿದಲ್ಲ, ಅದೊಂದು ಆ ಟೈಮ್ ಎಂಡ್ ಆಯ್ತು. ಒಂದು ಸ್ಕೂಲ್ ಪಾಸ್ ಆದ್ವಿ ಅಷ್ಟೇ ಅಲ್ವಾ? ವಿಷಯಗಳು ಸುಲಭ. ಯಾವಾಗ ಸುಲಭ ಅಂದ್ರೆ ನನ್ನ ಆತ್ಮ ಅಂತ ತಿಳ್ಕೊಂಡಾಗ. ಆತ್ಮ ಅಂತ ಗೊತ್ತಿಲ್ಲ ಅಂತಂದ್ರೆ ಎಲ್ಲಾ ವಿಷಯ ಕಠಿಣ. ಆಧ್ಯಾತ್ಮ ಏನ್ ಹೇಳ್ಕೊಡುತ್ತಂದ್ರೆ ನೀನ್ ಆತ್ಮ ನೀನು ಅಂತ ಹೇಳ್ಕೊಡುತ್ತೆ. ಸೊ ಆತ್ಮ ಅಂತ ತಿಳಿದ್ಮೇಲೆ ನೀನು ನೆಕ್ಸ್ಟ್ ಕೆಲಸ ಏನಪ್ಪಾ? ವಿಷಯ ತಿಳ್ಕೊಂಡೆ, ಈ ಆತ್ಮ ಅಂತಕ್ಕಂಥದ್ದು ಎಲ್ಲರಿಗೂ ತಿಳಿಸ್ಬೇಕು. ತಿಳಿಸಿ ನೀನ್ ಪರಮಾತ್ಮ ಆಗ್ಬೇಕು. ಎಲ್ಲಿದೆ ಕೊನೆ ಎಲ್ಲಿ ಇಲ್ಲ. ಡೆತ್ ಅನ್ನೋದು ಸೃಷ್ಟಿನಲ್ಲಿ ಇಲ್ಲೇ ಇಲ್ಲ. ಬಂದ್ವಿ, ಒಂದ್ ಅನುಭವ ಪಡೆದ್ವಿ, ನೆಕ್ಸ್ಟ್ ಓದ್ವಿ, ಮೇಲಿನ ಲೋಕಕ್ಕೆ ಹೋಗ್ತೀವಿ, ಅಥವಾ ಮತ್ತೆ ಬೇಕಾ ಮತ್ತೆ ಬರ್ತೀವಿ, ಮತ್ತೆ ಅನುಭವ ಪಡಿತೀವಿ. ಈ ಭೂಮಿಗೋ ಇನ್ನೊಂದು ಲೋಕಕ್ಕೋ ಎಲ್ಲ ಹೋಗ್ತೀವಿ. ಸೊ ನೀನ್ ಯಾವತ್ತಿರ್ತಕ್ಕಂಥನು ಸೇಮ್ ಸೋಲ್ ಮೆನಿ ಬಾಡೀಸ್. ಒಂದೇ ಆತ್ಮ ಬೇರೆ ಬೇರೆ ದೇಹ ತಗೊಳುತ್ತೆ. ಯಾಕೆ ತಗೊಳುತ್ತೆ ಅಂದ್ರೆ ಅನುಭವಕ್ಕೋಸ್ಕರ ತಗೊಳುತ್ತೆ ಅಷ್ಟೇ. ಕಮಲಾ ಮೇಡಮ್ಗೆ ಅವ್ರ ಮಗ ಬಂದಿದ್ದ, ಒಂದ್ ದೇಹ ತಗೊಂಡ್ ಬಂದ. ಯಾಕೆ? ಆ ಕಮಲಾ ಮೇಡಮ್ ಜೊತೆ ಇರೋಕ್ಕೋಸ್ಕರ, ಅನುಭವಕ್ಕೋಸ್ಕರ ತಗೊಂಡ್ ಬಂದ. ಹೋದ, ಅನುಭವ ಮುಗೀತು, ಹೋದ. ಮತ್ತೆ ಇಲ್ಲೇನೋ ಇನ್ನೊಂದ್ ಕಡೆ ಜನ್ಮ ತಗೊಂಡ. ಅಂದ್ರೆ ಅಷ್ಟೇ ಇರೋದು, ವಿಷಯ ಇರೋದು ಇಷ್ಟೇ. ಬಟ್ ವಿಷಯ ಇಷ್ಟಿದೆ. ಬಟ್ ಆ ವಿಷಯದಲ್ಲಿ ದೇಹ ತಗೊಂಡಾಗ, ಮನಸ್ಸಲ್ಲಿದ್ದಾಗ, ಬುದ್ಧಿಯಲ್ಲಿದ್ದಾಗ ಎಷ್ಟೋ ನಾವು ಬಂಧಗಳು ಪ್ರಾರಂಭ ಆಗುತ್ತೆ.
ಬಂಧಗಳಿಂದ ದೂರ ಆಗ್ಬೇಕು. ದೂರ ಆಗಿ ದೂರ ದೂರ ಇದ್ದಿದ್ದು ಆತ್ಮದಲ್ಲಿ ಜೀವಿಸ್ಬೇಕು. ಒಬ್ಬ ಎನ್‌ಲೈಟನ್ ಮಾಸ್ಟ್ರು ಯಾವಾಗ್ಲೂ ಇಲ್ಲಿ ಜೀವಿಸ್ತಾ ಇರ್ತಾನೆ. ಅಫ್‌ಕೋರ್ಸ್ ಇಲ್ಲಿ ಜೀವಿಸ್ತಾ ಪತ್ರಿಜಿ ಎಲ್ಲ ಸಂಸಾರದಲ್ಲಿದ್ರು. ಬಟ್ ಯಾವಾಗ್ಲೂ ಇದೇ ಡಾಮಿನೇಟ್ ಮಾಡ್ತಿತ್ತು. ಏನೋ ಆತ್ಮ ಡಾಮಿನೇಟ್ ಮಾಡ್ತಾ ಇತ್ತು. ಅದು ಆತ್ಮನೇ ಹೆಚ್ಚಾಗಿ ಕೆಲಸ ಮಾಡ್ತಿತ್ತು. ಇವು 3 ಸೈಲೆಂಟ್ ಆಗ್ತಿದ್ವು. ಹಂಗಾಗಿ ಅವ್ರಿಗೆ ದುಃಖ ಇರ್ತಿರ್ಲಿಲ್ಲ. ಅವ್ರು ಏನ್ ಬಂದ್ರು ಸ್ವೀಕಾರ ಮಾಡ್ತಿದ್ರು. ನಮ್ದು ಕೂಡ ಅದೇ ಆಗ್ಬೇಕು. ಧ್ಯಾನ ಮಾಡಿ, ಮಾಡಿ, ಮಾಡಿ ವಿಷಯ ತಿಳ್ಕೊಂಡು ಏನಾಗ್ತೀವಿ ಅಂದ್ರೆ ಇವು 3 ಕೆಲಸ ಮಾಡಲ್ಲ. ದೇಹ ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡಲ್ಲ, ಬುದ್ಧಿ ಕೆಲಸ ಮಾಡಲ್ಲ. ಆತ್ಮನೇ ಕೆಲಸ ಮಾಡುತ್ತೆ. ಆತ್ಮದಲ್ಲಿ ಎಲ್ಲ ಸಂತೃಪ್ತಿ ಅದು. ಇಲ್ಲಿ ಏನು ಕೊರಗಿಲ್ಲ. ಕಂಪ್ಲೀಟ್ ಅದು. ನೋಡಿ. ಇವೆಲ್ಲ ಯಾವಾಗ್ಲೂ ಇನ್‌ಕಂಪ್ಲೀಟ್ ನೀವು ಗಮನಿಸಬೇಕಂದ್ರೆ. ಇಲ್ಲೆಲ್ಲ ಇನ್‌ಕಂಪ್ಲೀಟ್‌ನೆಸ್ ಇದೆ. ದೇಹ ಎಷ್ಟು ಅನುಭವಿಸಿದ್ರು ಸಾಲಲ್ಲ. ಇನ್ನೇನೇನೋ ಬೇಕನ್ನತ್ತೆ. ಮನಸ್ಸು ಕೂಡ ಅಷ್ಟೇ. ಎಷ್ಟು ದುಡ್ಡು ಮಾಡಿದ್ರು ಸಾಕನ್ನಲ್ಲ. ಎಷ್ಟು ಅಧಿಕಾರ ಪಡೆದ್ರು ಸಾಕನ್ನಲ್ಲ. ಬುದ್ಧಿ, ತಪ್ಪು, ಒಪ್ಪು ಅದಕ್ಕೂ ಕೊನೆ ಇಲ್ಲ ಸೃಷ್ಟಿನಲ್ಲಿ. ಎಲ್ಲ ಕಡೆ ಇದೆ. ಬಟ್ ಆತ್ಮದಲ್ಲಿ ಏನಿಲ್ಲ. ಖಾಲಿ. ಆನಂದನೇ. ಅಲ್ಲೇನಿಲ್ಲ. ಇಲ್ಲಿ ಕೊರಗನೋದೇ ಇಲ್ಲ. ಈ ಕೊರಗು ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ಡೆತ್ ಎಲ್ಲಿಲ್ಲ. ಕೊನೆ ಅನ್ನೋದಿಲ್ಲ. ಇಲ್ಲಿ ಕೊರಗಿದೆ. 3ರಲ್ಲಿ ಕೊರಗಿದೆ. ಇಲ್ಲಿ ಕೊರಗಿಲ್ಲ. ನೋಡಿ ಮಾಸ್ಟರ್ಸ್ ಇದು ವಿಷಯ. ಹಾ? ಇಲ್ಲಿ ಶಾರ್ಟೇಜ್ ಏನಿಲ್ಲ ಇಲ್ಲಿ. ಕಡಿಮೆ ಅನ್ನೋದೇನಿಲ್ಲ. ಕಡಿಮೆ ಅನ್ನೋದೇನಿಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ನಾವ್ ಇಲ್ಲಿಗೆ ಹೋಗ್ತೀವಿ. ಇಲ್ಲಾಂದ್ರೆ ಇಲ್ಲೇ ಇರ್ತೀವಿ ನಾವು. ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ನಾವು ಆತ್ಮ. ನಾನು ಆತ್ಮ ಅಂತ ಗೊತ್ತಾದ್ರೆ ನನಗೂ ಸಾವಿಲ್ಲ, ಯಾರಿಗೂ ಸಾವಿಲ್ಲ. ಸೃಷ್ಟಿಯಲ್ಲಿ ಸಾವೇ ಇಲ್ಲ, ಕೊನೆನೇ ಇಲ್ಲ. ಇದು ಅರ್ಥ ಮಾಡ್ಕೊಂತೀವಿ. ಸೊ ಇದೇ ಸರಿಯಾದ ಜ್ಞಾನ. ಇದೇ ಸತ್ಯ. ಸತ್ ಅಂದ್ರೇನು? ಆತ್ಮ ಅಂತ. ಓಕೆ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು.